ಬೇಲಾಗಿರೋದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ರೀತಿ 31 ವರ್ಷಗಳ ನಂತರ ಮತ್ತೆ ಇದನ್ನು ರೀಓಪನ್ ಮಾಡಿರೋದರ ಹಿನ್ನೆಲೆಯನ್ನು ಸ್ಪಷ್ಟಪಡಿಸಬೇಕು. ಅದರಲ್ಲೂ ರಾಮ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಆಗುವ ಸಂದರ್ಭದಲ್ಲಿ ರಾಮ ಮಂದಿರದ ಆಮಂತ್ರಣ ಪತ್ರಿಕೆ ಮಂತ್ರಾಕ್ಷತೆಯೊಂದಿಗೆ ಮನೆ ಮನೆಗೆ ತಲುಪ್ತಿರೋ ಸಂದರ್ಭದಲ್ಲಿ 31 ವರ್ಷಗಳ ನಂತರ ಈ ಪ್ರಕರಣವನ್ನು ಕೆದಕಿದ ಹಿನ್ನೆಲೆ ಇವರೇನೇ ಮುಚ್ಚಿಟ್ಟರೂ ಕೂಡ ಇವರಿಗಿರುವಂಥ ರಾಮಭಕ್ತರ ಮೇಲಿನ ದ್ವೇಷ ಹತಾಶೆಯನ್ನು ತೋರಿಸುತ್ತೆ. ಕಾಂಗ್ರೆಸ್ಸಿಗಿರುವಂಥ ಹತಾಶೆಯನ್ನು ದ್ವೇಷವನ್ನು ಇದು ತೋರಿಸುತ್ತೆ. ಇಲ್ಲದೇ ಇದ್ದರೆ ಅವರೇನು ದೇಶ ಬಿಟ್ಟು ಓಡೋಗಿದ್ದವಂಥವ್ರಲ್ಲ ಅಲ್ಲ, ತಲೆ ತಪ್ಪಿಸ್ಕೊಂಡವರಲ್ಲ. ಅವ್ರನ್ನ ಅಲ್ಲೇ ಇದ್ದವ್ರನ್ನ 31 ವರ್ಷಗಳ ನಂತರ ಬಂಧಿಸ್ತೀರಿ, ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತೀರಿ ಅಂತ ಹೇಳಿದ್ರೆ ನಿಮ್ಮ ದುರುದ್ದೇಶ ಇದರಲ್ಲಿ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಬೇಲಾಗಿರೋದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ರೀತಿ 31 ವರ್ಷಗಳ ನಂತರ ಮತ್ತೆ ಇದನ್ನು ರೀಓಪನ್ ಮಾಡಿರೋದರ ಹಿನ್ನೆಲೆಯನ್ನು ಸ್ಪಷ್ಟಪಡಿಸಬೇಕು. ಅದರಲ್ಲೂ ರಾಮ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಆಗುವ ಸಂದರ್ಭದಲ್ಲಿ ರಾಮ ಮಂದಿರದ ಆಮಂತ್ರಣ ಪತ್ರಿಕೆ ಮಂತ್ರಾಕ್ಷತೆಯೊಂದಿಗೆ ಮನೆ ಮನೆಗೆ ತಲುಪ್ತಿರೋ ಸಂದರ್ಭದಲ್ಲಿ 31 ವರ್ಷಗಳ ನಂತರ ಈ ಪ್ರಕರಣವನ್ನು ಕೆದಕಿದ ಹಿನ್ನೆಲೆ ಇವರೇನೇ ಮುಚ್ಚಿಟ್ಟರೂ ಕೂಡ ಇವರಿಗಿರುವಂಥ ರಾಮಭಕ್ತರ ಮೇಲಿನ ದ್ವೇಷ ಹತಾಶೆಯನ್ನು ತೋರಿಸುತ್ತೆ. ಕಾಂಗ್ರೆಸ್ಸಿಗಿರುವಂಥ ಹತಾಶೆಯನ್ನು ದ್ವೇಷವನ್ನು ಇದು ತೋರಿಸುತ್ತೆ. ಇಲ್ಲದೇ ಇದ್ದರೆ ಅವರೇನು ದೇಶ ಬಿಟ್ಟು ಓಡೋಗಿದ್ದವಂಥವ್ರಲ್ಲ ಅಲ್ಲ, ತಲೆ ತಪ್ಪಿಸ್ಕೊಂಡವರಲ್ಲ. ಅವ್ರನ್ನ ಅಲ್ಲೇ ಇದ್ದವ್ರನ್ನ 31 ವರ್ಷಗಳ ನಂತರ ಬಂಧಿಸ್ತೀರಿ, ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತೀರಿ ಅಂತ ಹೇಳಿದ್ರೆ ನಿಮ್ಮ ದುರುದ್ದೇಶ ಇದರಲ್ಲಿ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ.